ಗಿಲ್ಲಿ ಮತ್ತು ಕಾವ್ಯ ಒಟ್ಟಿಗೆ ಈವೆಂಟ್ ನಲ್ಲಿ ಕಾಣಿಸ್ಕೊಂಡ್ರೆ ಈವೆಂಟ್ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ಈಗ ಮತ್ತೊಂದು ಈವೆಂಟ್ ನಲ್ಲಿ ಕಾಣಿಸ್ಕೊಳ್ಳೋಕೆ ಸಿದ್ಧವಾಗಿದ್ದಾರೆ ಗಿಲ್ಲಿ ಮತ್ತೆ ಕಾವ್ಯ. ಹಲವಾರು ಪ್ರೋಗ್ರಾಮ್ಸ್ ಗಳು ಆಫರ್ಗಳು ಕೂಡ ಬರ್ತಾ ಇದೆ ಗಿಲ್ಲಿ ಮತ್ತು ಕಾವ್ಯಗೆ. ಇಬ್ಬರು ಕೂಡ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ಒಂದು ಕಡೆ ಶೂಟಿಂಗ್ ಸಹ ಭಾಗಿಯಾಗ್ತಾ ಇದ್ದಾರೆ, ಇನ್ನೊಂದು ಕಡೆ ಈ ರೀತಿ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಲಾಂಚ್ ಆಗಿರ್ಬೋದು, ಯಾವ್ದಾದ್ರು ಪೂಜೆ ಆಗಿರ್ಬೋದು, ಸೊ ಫಂಕ್ಷನ್ಸ್ ಗಳು ಈ ರೀತಿ ಎಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಬಿಸಿ, ಸೊ ಅಲ್ಲೂ ಕೂಡ ಪೇಮೆಂಟ್ ಸಿಗ್ತಾ ಹೋಗುತ್ತೆ. ಸೂಪರ್ ಅಲ್ವಾ ಗಿಲ್ಲಿ ಮತ್ತೆ ಕಾವ್ಯ. ಪ್ರೋಗ್ರಾಮ್ಗಳು ಅಂದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಸಿಕ್ಕಾಪಟ್ಟೆ ಜನ ಸೇರ್ತಾರೆ, ಕ್ರೌಡ್ ಇರುತ್ತೆ. ಸ್ವಂತ ಒಂದು ಕಾರ್ಯಕ್ರಮಗಳಿಗೆ ಇಬ್ರು ಕೂಡ ಒಟ್ಟಿಗೆ ಏನಾದ್ರು ಹೋಗ್ಬಿಟ್ರೆ ಕ್ರೌಡ್ ನ ಕಂಟ್ರೋಲ್ ಮಾಡೋಕೆ ಆಗಲ್ಲ. ಪೊಲೀಸರು ಇರಬೇಕು, ಬೌನ್ಸರ್ಸ್ ಗಳು ಇರಬೇಕಾಗುತ್ತೆ. ಸೊ ಅಷ್ಟರ ಮಟ್ಟಿಗೆ ಒಂದು ಕ್ರೌಡ್ ಪುಲ್ಲಿಂಗ್ ಅಂತಾನೆ ಹೇಳ್ಬೋದು. ಈ ಗಿಲ್ಲಿ ಮತ್ತೆ ಕಾವ್ಯ ಇಬ್ಬರು ಕೂಡ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಸೊ ಈ ಒಂದು ಜೋಡಿ ಒಟ್ಟಿಗೆ ನಟಿಸಬೇಕು ಎಂಬ ಆಸೆಯನ್ನು ಸಹ ಜನರು ವ್ಯಕ್ತಪಡಿಸ್ತಾರೆ. ಬಟ್ ಆದ್ರೆ ಅಲ್ಲಿ ಸಿನಿಮಾಗೆ ಒಂದು ಒಳ್ಳೆ ಕತೆ ಸಿಗ್ಬೇಕಾಗತ್ತೆ, ಪ್ರೊಡ್ಯೂಸರ್ಸ್ ಅದೇ ರೀತಿ ಸಿಗ್ಬೇಕಾಗತ್ತೆ. ಸೊ ಹೀಗಾಗಿ ಅದ್ರ ಬಗ್ಗೆ ಇನ್ನ ಸಹ ಯೋಚನೆ ಮಾಡಿಲ್ಲ. ಮುಂದೊಂದು ದಿನ ಅದು ಖಂಡಿತವಾಗಿಯೂ ಕೂಡ ನೆರವೇರಬಹುದು ಅಂತ ಕೂಡ ಒಂದು ಹೇಳಲಾಗುತ್ತೆ. ಕಾವ್ಯ ಅವರು ಗಿಲ್ಲಿನ ಒಂದು ಕ್ರೇಜ್ ಅನ್ನ ನೋಡಿ ಅವ್ರಿಗೂ ಕೂಡ ತುಂಬಾನೇ ಖುಷಿ ಇದೆ. ಯಾಕೆಂದ್ರೆ ಗಿಲ್ಲಿ ಏನಾದ್ರು ಎಂಟ್ರಿ ಕೊಟ್ರೆ ಅಲ್ಲಿ ಜನ ಸಾಗರ, ಪೊಲೀಸರು ಮತ್ತೆ ಬೌನ್ಸರ್ಸ್ ಗಳು ಕೂಡ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ ಗಿಲ್ಲಿನ ಒಂದು ಮತ್ತೆ ಅಲ್ಲಿ ಜನರನ್ನ ಕಂಟ್ರೋಲ್ ಮಾಡಕ್ಕೆ. ಆ ರೀತಿ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಕಾವ್ಯ ಮತ್ತೆ ಗಿಲ್ಲಿ ಕಾವ್ಯ ಬಂದ್ರೆ ಅಲ್ಲಿ ನೆಕ್ಸ್ಟ್ ಲೆವೆಲ್ ಪ್ರೋಗ್ರಾಮ್ ಸಕ್ಸಸ್ ಇಟ್ಟಾದಂತೆ ಲೆಕ್ಕ.